ನಾವು ಕರೆದಿರುವಂತ ರಿಕ್ವೆಸ್ಟ್ಗೆ ಬಂದಿರೋದಕ್ಕೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ನಾನು ತಮ್ಮ ಮೂಲಕ ಎಲ್ಲರಿಗೂ ಏನ್ ಹೇಳ ಬಯಸ್ತೀನಿ ಅಂದ್ರೆ, ನರಸಾಪುರ ಗ್ರಾಮ ಠಾಣದಲ್ಲಿ ಮತ್ತು ನರಸಾಪುರ ಗ್ರಾಮದಲ್ಲಿ NH-75 ರಸ್ತೆ ಕಾಮಗಾರಿನ ನಡೆಸ್ತಾ ಇದ್ದು, ರಸ್ತೆ ಕಾಮಗಾರಿ ಕಾರ್ಯ ನಿಯಮ ಬಾಹಿರವಾಗಿ ಪ್ಲಾನ್ ಆಗಿದೆ. ಯೋಜನೆನ ರೂಪಿಸ್ಕೊಳ್ಳುವಂತ ಸಮಯದಲ್ಲಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ರೂಲ್ ವೈಲೇಟ್ ಮಾಡಿದ್ದಾರೆ ಮತ್ತು ರಸ್ತೆಗೆ ಅಭಿವೃದ್ಧಿಗೆ ಬಳಕೆಗೆ ಬೇಕಾಗಿರುವಂತ ಜಾಗನ ತಗೊಳ್ಳುವಾಗ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರ್ತಿರುವಂತ ಖಾಸಗಿ ಸ್ವತ್ತುಗಳ ಹಿತಾಸಕ್ತಿಗೆ ಧಕ್ಕೆ ಮಾಡ್ತಿರ್ತಾರೆ. ಇದರಲ್ಲಿ ಮುಖ್ಯವಾಗಿ PWD ಅಧಿಕಾರಿಗಳು ಕೋಲಾರ, AEE ಮಂಜುನಾಥ್ ಅವರು ಹಾಗೂ ನರಸಾಪುರ ಗ್ರಾಮ ಪಂಚಾಯತಿ PDO ಮುನ್ರಾಜು ಅವರು ಹಾಗೂ EO ಮಂಜುನಾಥ್ ಅವರು ಕಾನೂನನ್ನ ಧಿಕ್ಕರಿಸ್ತಿದ್ದಾರೆ. ಕಾನೂನು ರೀತಿನಲ್ಲಿ ಅವರು ವರ್ತಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ ಬಯಸ್ತಿದ್ದೀನಿ. ನರಸಾಪುರ ಗ್ರಾಮದಲ್ಲಿ ಸುಮಾರು 5 ವರ್ಷಗಳಿಂದ 2021 ಈ ಟೈಮಲ್ಲಿ ನರಸಾಪುರ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಪ್ಲಾನ್ ಮಾಡಲಾಗಿದೆ. PWD ಅವರಿಂದ ಪ್ಲಾನ್ ಮಾಡೋ ಸಮಯದಲ್ಲಿ ನರಸಾಪುರ ಗ್ರಾಮ ಠಾಣದಲ್ಲಿ ಉತ್ತರ ಭಾಗದಲ್ಲಿ ಗಡಿ ಇದೆ. ಗಡಿಯಿಂದ ಅಳತೆ ಕಾರ್ಯ ಮಾಡಿಕೊಂಡು ದಕ್ಷಿಣಕ್ಕೆ ಅಳತೆ ತಗೊಂಡು ಅದರಂತೆ ಖಾಲಿ ಜಾಗನ ಗುರುತಿಸ್ಕೊಂಡು ಮತ್ತು ಅವಶ್ಯಕತೆ ಬಂದ್ರೆ ದಕ್ಷಿಣದಲ್ಲಿ ಇರುವಂತಹ ಗ್ರಾಮ ಠಾಣಾ ಸ್ವತ್ತುಗಳಲ್ಲಿ, ಖಾಸಗಿ ಸ್ವತ್ತುಗಳಲ್ಲಿ ಈಗಾಗಲೇ ನಿವೇಶನ ಕ್ರಿಯೇಟ್ ಆಗಿರುವಂತಹ ಜಾಗಗಳಲ್ಲಿ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟು ಪರಿಹಾರ ಕೊಟ್ಟು ಆ ಕ್ರಮದಂತೆ PWD ಅವರು ರಸ್ತೆ ಜಾಗಕ್ಕೆ ಖಾಸಗಿ ಸ್ವತ್ತುಗಳನ್ನ ತಗೋಬೇಕಾಗಿರುತ್ತೆ. ಆದ್ರೆ PWD ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ತೋರಿಸ್ಕೊಳ್ತಾ ವಾಲ್ ಟು ವಾಲ್ ನರಸಾಪುರದಲ್ಲಿ ಎಡಬಲ್ಲದಲ್ಲಿ ಏನ್ ಕಟ್ಟಡಗಳು ಬರುತ್ತೋ ಕಟ್ಟಡದಿಂದ ಕಟ್ಟಡಕ್ಕೆ ಅವರ ಪ್ಲಾನ್ ಅಲ್ಲಿ ಮಾರ್ಕಿಂಗ್ ತೋರಿಸಿದ್ದಾರೆ. ಮಧ್ಯದಲ್ಲಿ ಇರುವಂತ ಖಾಲಿ ಜಾಗ ಅಷ್ಟು PWD ಅಂತ ತೋರಿಸ್ಕೊಂಡಿದ್ದಾರೆ. ಇದು ಮುಂದೆ ಕಟ್ಟಡಗಳನ್ನ ತೆರವು ಮಾಡಿ ಅಭಿವೃದ್ಧಿ ಮಾಡಕ್ ಹೊರಟಾಗ 6 ಮೀಟರ್ ಮಾರ್ಜಿನ್ ಏನ್ ಮೇಂಟೈನ್ ಮಾಡ್ಬೇಕು ಅಂತ PWD ಸರ್ಕ್ಯುಲರ್ ಹೇಳುತ್ತೆ. ಆ ಸರ್ಕ್ಯುಲರ್ ಪ್ರಕಾರ ಮುಂದೊಂದ್ ದಿವಸ ಯಾರಾದ್ರೂ ಕಟ್ಟಡ ತೆರವು ಮಾಡಿ ಕಟ್ಟಡಗಳ ನಿರ್ಮಾಣ ಮಾಡಕ್ ಹೋದ್ರೆ ಕಂಪ್ಲೀಟ್ ಆಗಿ ರಸ್ತೆ ಇಕ್ಕೆಲಗಳಲ್ಲಿ ಬರುವಂತ ಜಾಗ ಏನಿದೆ, ಯಾರ್ದು ಖಾಸಗಿ ಕಟ್ಟಡಗಳಾಗ್ಲಿ ನಿವೇಶನಗಳಾಗ್ಲಿ ಮುಂದೆ ಯಾವುದೇ ಪರವಾನಗಿ ತಗೊಳಕ್ಕಾಗ್ಲಿ ಅಭಿವೃದ್ಧಿ ಪಡಿಸಕ್ಕಾಗ್ಲಿ ಅವಕಾಶ ಇರೋದಿಲ್ಲ PWD ನಿಯಮದ ಪ್ರಕಾರ. ಈ ರೀತಿಯಾಗಿ ರಸ್ತೆಗೆ PWDಗೆ ಅನ್ವಯಿಸುತ್ತೆ ಪೂರ್ತಿ ಜಾಗ ಎರಡು ಕಟ್ಟಡಗಳ ಮಧ್ಯೆ ಬರುವಂತದ್ದು ಅಂತೇಳಿ ಚರಂಡಿಯಿಂದ ಚರಂಡಿವರೆಗೆ ಅಂತೇಳಿ ಈಗಾಗಲೇ AEE ಕೋಲಾರ ಇವರು ಪಂಚಾಯತಿಗೆ ಒಂದು ಲೆಟರ್ ಹಾಕಿರ್ತಾರೆ. ಆ ಪ್ರಕಾರ ಮುಂದೆ ಯಾವತ್ತೂ ಕೂಡ ಏನೇ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಇದು ನರಸಾಪುರ ಗ್ರಾಮದಲ್ಲಿ ಇರುವಂತ ಎರಡು ಬದಿಯಲ್ಲಿ ಬರುವಂತ ಕಟ್ಟಡ ಮಾಲೀಕರಿಗೆ ತೊಂದರೆ ಆಗತ್ತೆ. ಇವರು ಅವೈಜ್ಞಾನಿಕವಾಗಿ ನಿಯಮಾನುಸಾರ ಮಾಡಿದ್ರೆ ಪ್ಲಾನ್ ಅನ್ನ ಅವೈಜ್ಞಾನಿಕವಾಗಿ ಮಾಡಿರ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಗಡಿ ಭಾಗದಲ್ಲಿ ಸಾಮಾನ್ಯವಾಗಿ ಸರ್ವೆ ಗುರ್ತು ಮಾಡುವಾಗ ಗಡಿ ಭಾಗದಿಂದ ಅಳತೆ ತಗೋಬೇಕು. ಉತ್ತರದಲ್ಲಿ ಸರ್ಕಾರಿ ಖಾಲಿ ಜಾಗ ಇದೆ. ಸರ್ಕಾರಿ ಖಾಲಿ ಜಾಗ ಏನಿದೆ, ಖಾಸಗಿ ಜಾಗಗಳು PWD ಅವರು ರಸ್ತೆ ಅಭಿವೃದ್ಧಿ ಬೇಕಂತ ಹೇಳಿದ್ರೆ ನೋಟಿಸ್ ಅವಶ್ಯಕತೆ ಬಿದ್ರೆ, ಆದ್ರೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಫಿಸಿಕಲ್ ಆಗಿ ಅವ್ರಿಗೆ ಬೇಕಿರೋದು 22 ಮೀಟರ್ ಅಂದ್ರೆ 80 ಅಡಿ, ಟಾರ್ ಹಾಕೋದು 50-55 ಅಡಿ. ಆ ಕಡೆ ಈ ಕಡೆ ರಸ್ತೆ ಅಂದ್ರೆ ರೋಡ್ ಮಾರ್ಜಿನ್, ಚರಂಡಿ ಮತ್ತು ಫುಟ್ಪಾತ್ ಬೇಕಾದಷ್ಟು 80 ಅಡಿ ಜಾಗ ಅವ್ರಿಗೆ ಅವೈಲೇಬಲ್ ಇದೆ. ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಉತ್ತರದಲ್ಲಿ ಇರುವಂತ ರಸ್ತೆ ಬೇಕಾಗಿರುವಂತ ಸರ್ಕಾರಿ ಜಾಗ ಖಾಲಿ ಜಾಗನ ಉಳಿಸಿ ದಕ್ಷಿಣದಲ್ಲಿ ಕಟ್ಟಡಗಳು ನಿವೇಶನಗಳ ಮೇಲೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಅಸಲಿ ಕ್ರಿಯೇಟ್ ಆಗಿರುವಂತ ಜಾಗಗಳ ಮೇಲೆ ಅಳತೆ ಮಾಡ್ತಾ ನಾವು ಅದನ್ನ ರಸ್ತೆ ಜಾಗನ ಒತ್ತುವರಿ ಮಾಡ್ಕೊಂಡಿದೀವಿ ಅಂತ ನೋಟಿಸ್ ಕೊಟ್ಟಿಲ್ಲ. ಮೀಟಿಂಗ್ ಅಲ್ಲಿ ಇಟ್ಟು ಸಬ್ಜೆಕ್ಟ್ ನ ರಸ್ತೆ ಒತ್ತುವರಿಗೆ ಆಗಿದೆ ಅಂತ ಹೇಳಿ ಪಂಚಾಯತಿ ನರಸಾಪುರ
ಇಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾರೆ. ರೆಸಲ್ಯೂಷನ್ ಮಾಡುವಾಗ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಅಭಿಪ್ರಾಯನ ತಿಳಿಸುವಾಗ ರದ್ದು ಅಂತ ಹೇಳೋದಿಲ್ಲ. ಇದಕ್ಕೆ ನಂಗೆ ಗ್ರಾಮ ಪಂಚಾಯತಿ ಸದಸ್ಯರು ಸಹಿ ಮಾಡಿಕೊಟ್ಟಿದ್ದಾರೆ. ಅವರ ಅಭಿಪ್ರಾಯಕ್ಕೆ ವಿರೋಧವಾಗಿ ಪಿಡಿಒ ಗ್ರಾಮ ಪಂಚಾಯತಿ ಮುನ್ರಾಜಿಯವರು ರೆಸಲ್ಯೂಷನ್ ನ ರೆಡಿ ಮಾಡಿ ರದ್ದು ಅಂತ ಹೇಳಿದ್ದಾರೆ ಅಂತ ಇವಾಗ ಸಲ್ಲಿಸ್ತಾರೆ. ಇವಾಗ 11ನೇ ತಾರೀಕು ನೋಟಿಸ್ ಕೊಡದೆ ಸ್ವತ್ತಿನ ಸಂಖ್ಯೆ ನಿವೇಶನ ಸಂಖ್ಯೆ 345/2 ಆರ್ ಮಂಜುಳಾ ಮತ್ತು ಬತ್ತುನೀಸಾ ಬೈಪಾಸ್ ನೂರುಲ್ಲಾ ಶರೀಫ್ ಅವ್ರದ್ದು 346 ನಂಬರ್. ಅವ್ರು ಬತ್ತುನೀಸಾ ಅವ್ರದ್ದು ಕಟ್ಟಡದ ಖಾತೆನೇ ರದ್ದು ಮಾಡ್ತಾರೆ. ಖಾಲಿ ನಿವೇಶನ ಅಲ್ಲ, ಕಟ್ಟಡದ ಖಾತೆನೇ ರದ್ದು ಮಾಡ್ತಾರೆ. ಅವ್ರದ್ದು ಪರ್ಮನೆಂಟ್ ಇಂಜೆಕ್ಷನ್ ಸೂಟ್ ಇದೆ, ನಮ್ದು ಸ್ಟೇಟಸ್ ಕೋ ಇದೆ, ಯಾವುದೇ ಒಂದು ದಾಖಲೆನ ಪಡಿದೆ. ಇಒ ಏಕಾಏಕಿ ಖಾತೆ ರದ್ದು ಮಾಡಿ ಆದೇಶ ಮಾಡ್ತಾರೆ. ಪಿಡಬ್ಲ್ಯೂಡಿ ಅವರು ರಸ್ತೆ ಹಾಕೊಂಡು ಹೋಗ್ತಾರೆ. ಇಂಜೆಕ್ಷನ್ ಆರ್ಡರ್ ಏನಿದೆ ಬತ್ತುನೀಸಾ ಅವರದ್ದು ಅದನ್ನ ಬೈರೇಟ್ ಮಾಡಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ. ಯಾವುದೇ ಕಾನೂನನ್ನ ಲೆಕ್ಕಿಸದೆ ಈ 3 ಅಧಿಕಾರಿಗಳು ರಸ್ತೆ ಕಾಮಗಾರಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಕಡೆಗಣಿಸಿ, ಸಾರ್ವಜನಿಕ ಖಾಸಗಿ ಹಕ್ಕುಗಳ ಹಿತಾಸಕ್ತಿನ ಕಡೆಗಣಿಸಿ ನ್ಯಾಚುರಲ್ ಜಸ್ಟಿಸ್ ಅವರ ಆಸ್ತಿ ಹಕ್ಕುಗಳಿಗೆ ಸ್ವಾಭಾವಿಕ ನ್ಯಾಯ ಒದಗಿಸದೆ ದೌರ್ಜನ್ಯವಾಗಿ ರಸ್ತೆಗೆ ಅಭಿವೃದ್ಧಿ ಕಾರ್ಯಕ್ಕೆ ತಗೊಳ್ತಾ ಇದ್ದಾರೆ. ಮತ್ತೆ ಅವ್ರಿಗಿರೋದು ವರ್ಕ್ ಆರ್ಡರ್ ರೋಡ್ ಅಲೈನ್ಮೆಂಟ್ಗಲ್ಲ, ರೋಡ್ ವೈಡ್ನಿಂಗ್ಗೆ. ಹಿಂದೆ ಇರುವಂತ ರಸ್ತೆ ಏನಿದೆ ಹಿಂದೆ ಇದ್ದಂಥದ್ದು ಅದನ್ನ ಅಗಲ ಮಾಡೋದಕ್ಕೆ ಅವ್ರು ವರ್ಕ್ ಆರ್ಡರ್ ಇದೆ. ಕೇಳಿದ್ರೆ ಟೆಕ್ನಿಕಲ್ ಆಗಿ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳಿ ಅಲೈನ್ಮೆಂಟ್ ಅಂತ ಉತ್ತರ ಕೊಡ್ತಾರೆ. AEE ಮತ್ತೆ EE. ನ್ಯಾಷನಲ್ ಹೈವೇ ಬ್ಯಾಂಗ್ಳೂರಿಂದ ತಿರುಪತಿವರೆಗಾಗ್ಲಿ ಅಥವಾ ಬ್ಯಾಂಗ್ಳೂರ್ ಮೈಸೂರು ರೋಡ್ ಆಗ್ಲಿ, ನಾವು ಸ್ಟ್ರೈಟ್ ಆಗಿ ಹೋದ್ರೆ ರಾಜಪಾಲರ ಮನೆ ಗೇಟ್ ನಾವು ರೀಚ್ ಆಗ್ತೀವಿ. ಯಾವ ಜಾಗದಲ್ಲೂ ಇದೆ ಇರುವಂತದ್ದು ಸ್ಟ್ರೈಟ್ ಆಗಿ ಅಲೈನ್ಮೆಂಟ್ ಬೇಕು ಅಂತ AEE ಎಲ್ಲರೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಗ್ರಾಮ ಠಾಣದಲ್ಲಿ ಯಾವ ಕಾರಣಕ್ಕೂ ಕೂಡ ಅವ್ರು ಸ್ಟ್ರೈಟ್ ಆಗಿ ಮಾಡಕ್ ಬರಲ್ಲ. ಟೆಕ್ನಿಕಲ್ ಆಗಿ ಯಾರು ಅರ್ಥ ಆಗ್ತಿರೋಂತ ವರ್ಡ್ಸ್ ನ ಹೇಳಿ ಅಧಿಕಾರಿಗಳನ್ನ ಹೈಯರ್ ಆಫೀಸರ್ಸ್ ದಿಕ್ ತಪ್ಪಿಸ್ತಾ ಇದ್ದಾರೆ, ಮತ್ತೆ ಜನಪ್ರತಿನಿಧಿಗಳನ್ನ ದಿಕ್ ತಪ್ಪಿಸ್ತಿದ್ದಾರೆ. ಮತ್ತೆ ಇವತ್ತು ಬತ್ತುನೀಸಾ ಅವರದ್ದು ದಾಖಲೆಗಳೆಲ್ಲ ನಕಲಿ ದಾಖಲೆಗಳಂತ ಡಿಸೈಡ್ ಮಾಡಿದ್ದಾರೆ. ಈ ವಿಚಾರವಾಗಿ ಇಲ್ಲಿನ ಹಿರಿಯ ಮುಖಂಡರು ಪೊಲಿಟಿಷಿಯನ್ಸ್ ಅವ್ರನ್ನ ಕೇಳಿದಾಗ ಸಾರ್ವಜನಿಕರಿಗೆ ದಿಕ್ ತಪ್ಪಿಸ್ತಾರೆ. ದಾಖಲೆಗಳಿಲ್ಲ, ಫೇಕ್ ಡಾಕ್ಯುಮೆಂಟ್ಸ್, ಈ ರೀತಿ ಹೇಳಿ ದಿಕ್ ತಪ್ಪಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಅಧಿಕಾರಿಗಳು ವ್ಯವಸ್ಥಿತವಾಗಿ ಖಾಸಗಿ ಹಕ್ಕುಗಳ ಹಿತಾಸಕ್ತಿ ಏನಿದೆ ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಮತ್ತು ಉತ್ತರ ಭಾಗದಲ್ಲಿ ಇರುವಂತವ್ರ ಜೊತೆ ಕೊಲ್ಯೂಡ್ ಆಗಿದ್ದಾರೆ. ಕೊಲ್ಯೂಡ್ ಆಗಿ ಸರ್ಕಾರಿ ಜಾಗನ ಉಳಿಸಿ ದಕ್ಷಿಣ ಭಾಗದಲ್ಲಿ ಇರುವಂತ ಗ್ರಾಮ ಠಾಣಾ ಸ್ವತ್ತುಗಳನ್ನ ರಸ್ತೆ ಅಭಿವೃದ್ಧಿಗೆ ತಗೊಳಕ್ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ನಾವೇನು ಪ್ರಿನ್ಸಿಪಲ್ ಸೆಕ್ರೆಟರಿ PWD ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಅವ್ರು ಉತ್ತರದಿಂದ ತಗೊಳಕ್ ಹೇಳಿದ್ರು, ಅಲೈನ್ಮೆಂಟ್ ತಗೊಳಕ್ ಹೇಳಿದ್ರು, ಅದನ್ನೇ ಪಾಲಿಸ್ಲಿಲ್ಲ. ಕೋರ್ಟ್ ಅಲ್ಲಿ ಇಂಜೆಕ್ಷನ್ ಆರ್ಡರ್ ಇದೆ. ಮತ್ತೆ ಇವತ್ತು ಹೌಸ್ ಅಲ್ಲಿ ಈ ವಿಚಾರವಾಗಿ ಏನು ಧ್ವನಿ ಎತ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಪುಟ್ಟಣ್ಣ ಅವರು, ಈ ವಿಚಾರವಾಗಿ ಕೂಡ ಇವತ್ತು ರೋಡ್ ವರ್ಕ್ ನ ಏನು ಕ್ರಮ ಜರುಗಿಸೋದು ಅಂದ್ರೆ ಕೆಲಸ ನಿಲ್ಲಿಸಿ ತನಿಖೆ ಆದ್ಮೇಲೆ ಆ ನಂತರ ಇದೆಲ್ಲ ಫೈಂಡ್ ಔಟ್ ಆದ್ಮೇಲೆ ಕೆಲಸ ನಡೆಸಬೇಕು ಅಂತ ಹೇಳಿ ಹೌಸ್ ಅಲ್ಲಿ ಸಭಾಧ್ಯಕ್ಷರು ಸೂಚಿಸಿದ್ದಾರೆ. ನಾನು ಈ ಮೂಲಕ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ರೋಡ್ ಡೆವಲಪ್ಮೆಂಟ್ ಇಲ್ಲ ಅಂತ ನಾವ್ ಹೇಳಲ್ಲ. ಹಾಗಂತ ಒಬ್ರಿಗೆ ಒಳ್ಳೇದಾಗೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಸೂಕ್ತ ಅಲ್ಲ ಅಂತ ಈ ತಾಲೂಕಿನ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಈ ಕುರಿತು ನಾನು ಈಗಾಗಲೇ ಒಂದು ವೇಮಗಲ್ ಸಭೆನಲ್ಲಿ MLC MLA ಅವರಿಗೆ ಈ ವಿಷಯವಾಗಿ ಮನವಿ ಮಾಡಿದ್ದೀನಿ. ಈ ವಿಷಯವಾಗಿ ಅವರು ಕ್ರಮ ತಗೊಳ್ಬೇಕು. ಮತ್ತೆ DC ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಮತ್ತು ನಾನು ಪತ್ರಿಕಾ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತೊಂದರೆನ ಹಿಡ್ತಕ್ಕಂಥ ಬತ್ತುನೀಸಾ ವೈಫ್ ನೂರುಲ್ಲಾ ಶರೀಫ್ ಅವತ್ತು 1936 ಆಸ್ತಿ ಪ್ರಾಪರ್ಟಿ ಇದು. ನಾವು 50 ವರ್ಷದಿಂದ ಖಾತೆಯನ್ನು ಕಟ್ತಾ ಇದ್ದೀವಿ. ನನಗೆ ಏನು ನೋಟಿಸ್ ಕೊಡಲ್ಲ. ಅವರು ಖಾತೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನನ್ಗೆ ನನ್ನ ಫ್ಯಾಮಿಲಿಗೆ ಅನ್ಯಾಯ ಮಾಡಿದ್ದಾರೆ. ನನ್ನ ತಾತ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜಿಸ್ಟರ್ ಮಾಡಿ ಕೂಡ ಬಂದಿದ್ದಾರೆ. ಅವರು ಏನು ನೋಟಿಸ್ ಕೊಟ್ಟಿಲ್ಲ ಅವ್ರು ನನಗೆ.
ನನ್ನ ಫ್ಯಾಮಿಲಿಗೆ ಅನ್ಯಾಯ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಅಧಿಕಾರಿಗಳ ಹತ್ರ ಪಂಚಾಯತ್ ಅಭಿವೃದ್ಧಿ ಮತ್ತೆ ಇವರು ಇಂಜಿನಿಯರ್ ಪಿಡಬ್ಲ್ಯೂಡಿ ಏನಾಗಲಿ ಪಿಡಬ್ಲ್ಯೂಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕಡೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಸಮಸ್ಯೆ ಏನಿದ್ರೆ ಅದು ಹೇಳಿದ್ದೀನಿ. ಮತ್ತೆ ಬೇರೆಗಳಲ್ಲಿ MLA MLC ಗಮನಕ್ಕೆ ಇದನ್ನು ತಂದಿದ್ದೀನಿ. ಆದ್ರೂ ಸಹ ಅದೇ ಜಲ್ಲಿ ಆಗ್ತಿರ್ಲಿಲ್ಲ ಅಷ್ಟಕ್ಕೆ. ಅವಾಗ ನಾವು ಇದನ್ನು ಸರಿಪಡಿಸಬಹುದಾಗಿತ್ತು, ಸರಿಪಡಿಸ್ಕೊಂಡಿಲ್ಲ.